ಕೆಲವು ಕಂಟ್ರೀಸ್ ಹತ್ರ ಏನು ನ್ಯಾಚುರಲ್ ರಿಸೋರ್ಸಸ್ ಇಲ್ಲ, ಆದ್ರೂ ಗ್ರೋ ಆಗಿ ಎಕನಾಮಿಕ್ ಸೂಪರ್ ಪವರ್ ಆಗುತ್ತೆ. ಅದೇ ಕೆಲವು ಎಕನಾಮಿಕ್ಸ್ ಹತ್ರ ಆಯಿಲ್, ಗ್ಯಾಸ್, ಮಿನರಲ್ಸ್ ಈ ಥರ ನ್ಯಾಚುರಲ್ ರಿಸೋರ್ಸಸ್ ಇದ್ರೂ ಕಂಪ್ಲೀಟ್ಲಿ ಫೇಲ್ ಆಗುತ್ತೆ. ಸೊ ಯಾಕೆ ಆ ಥರ ಆಗುತ್ತೆ ಅಂತ ಥಾಟ್ ಬಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಎಕನಾಮಿಕ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಎಲ್ಲ ಕಂಟ್ರೀಸ್ದು ಎಕನಾಮಿಕ್ ಇಂಜಿನ್ ಸೇಮ್ ಇದ್ರೂ ಅದ್ರ ಸಕ್ಸಸ್ ಅಥವಾ ಫೇಲ್ಯೂರು ಇನೋವೇಷನ್ ಮತ್ತು ಪ್ರೊಡಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, World War II ಆದಮೇಲೆ ಜಪಾನ್ ಹತ್ರ ಆಲ್ಮೋಸ್ಟ್ ಏನೂ ರಿಸೋರ್ಸಸ್ ಇರಲಿಲ್ಲ. ಅವಾಗ ಅವರು ಹೈ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇನೋವೇಷನ್ ಮೇಲೆ ಫೋಕಸ್ ಮಾಡಿದ್ರು. ಇದರಿಂದ ಜಪಾನ್ ವರ್ಲ್ಡ್ನ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ಆಯಿತು. ಬಟ್ ಆನ್ ದ ಅದರ್ ಸೈಡ್ ವೆನೆಜುಲಾ ಹತ್ರ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಆಯಿಲ್ ರಿಸೋರ್ಸ್ ಇದ್ರೂ ಗವರ್ನಮೆಂಟ್ ಮಿಸ್ಮ್ಯಾನೇಜ್ಮೆಂಟಿಂದ ಹೈಪರ್ ಇನ್ಫ್ಲೇಷನ್ ಆಗಿ ಎಕನಾಮಿ ಕೊಲ್ಯಾಪ್ಸ್ ಆಯಿತು. ಸೊ ಒಂದು ಕಂಟ್ರಿ ಹೆಲ್ದಿಯಾಗಿ ಗ್ರೋ ಆಗಬೇಕು ಅಂದರೆ ಪ್ರೊಡಕ್ಟಿವಿಟಿ ಮತ್ತು ಇನೋವೇಷನ್ ಕೀ ರೋಲ್ನ ಪ್ಲೇ ಮಾಡುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ.